ನಮಸ್ಕಾರ ರೀ ಎಲ್ಲರಿಗೂ. ಜವಾರಿ ಊಟಕ್ಕೆ ಸ್ವಾಗತ. ನಾ ಇವತ್ತು ಮಾಡಕತ್ತೀನಿ ರೀ ಹಾಗಲಕಾಯಿ ತೆಳುವು ಹಂಗೆ ಹೊಳ್ಕೊಂಡೇನಿ ರೀ. ಒಂದು ಅರ್ಧ kg ತೊಗೊಂಡೇನಿ ರೀ. ಫ್ರೈ ಮಾಡೋದೈತೆ ಅಂತೇಳಿ ಅದಕ್ಕೆ ಕಡ್ಲೆ ಹಿಟ್ಟು ಒಂದು ಸಣ್ಣ ಬೌಲ್ ಆಗುವಷ್ಟು ಏನು ಮಾಡೋದಪ್ಪ ಅಂತಂದ್ರೆ ಚಾನ್ಸಿ ಅದನ್ನು ಹಾಕ್ಕೊಳ್ಳೋದು. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿರಿ. ನೀವು ಮನ್ಯಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಯಾರು ಮಾಡ್ಕೊಂಡು ನಡಿತೈತಿ. ನಾ ಅಂಗಡಿಯಾಗಿಂದ ತೊಗೊಂಡು ಬಂದದ್ದು ಟೈಮ್ ಇಲ್ಲಣ ಅಂತಲೇ ಒಂದು 2 ಚಮಚ ಹಾಕೀನಿ ರೀ. ಕುಟ್ಟಿ ಹಾಕಿದ್ರೆ ಭಾಳ ಚಲೋ ಅನಿಸ್ತೈತಿ. ಈಗ ಮಸಾಲೆ ಖಾರದ ಪುಡಿದಿದ್ದು ಇದು ಒಂದು 2 ಚಮಚ ಹಾಕೀನಿ ರೀ. ನಾ ಅರ್ಧ kg ಐತೆ ಅನ್ನಕತ್ತಂತಲೇ ಟೇಸ್ಟ್ ಬರ್ಬೇಕಲ್ಲ ಬಾಯಿಗೆ, ಅದ್ರ ಸಲುವಾಗಿ ಇದು ಮಸಾಲೆ ಖಾರ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ಮಸಾಲೆ ಖಾರ ಇರ್ತೈತಿ, ಅದನ್ನು ಹಾಕೀನಿ ರೀ. ಇನ್ನು ಗರಂ ಮಸಾಲ ಹಾಕ್ಕೋತೀನಿ ರೀ 1-2 ಚಮಚ. ನೀವು ಬೇಕಿದ್ರೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎರಡೂ ಹಾಕೋಬೋದು ರೀ. ನಾ ಈಗ ಇದಕ್ಕೆ ಒಂದು ಹಾಕೀನಿ ರೀ ಗರಂ ಮಸಾಲ. ಒಂದು 2 ಸ್ಪೂನ್ ಹಾಕ್ಕೊಡ್ರಿ. ಅರ್ಧ kgಗೆ 1/2 kg ಮಾಡೋರಿದ್ರಿ ಅಂತಂದರೆ 1 ಸ್ಪೂನ್ ಹಾಕ್ಕೊಡ್ರಿ ಸಾಕು. ಇನ್ನು ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಮೊಸರು ಹಾಕ್ಕೋತೀನಿ ರೀ. ಈ ಮನ್ಯಾಗ ಮಾಡ್ಕೊತ ಕೂಡಕ್ಕೆ ಮೊಸರು ಟೈಮ್ ಇರೋಂಗಿಲ್ಲ ನೋಡಿರಿ. ಅದಕ್ಕೆ ಅಂಗಡಿಯಾಗಿಂದ ತೊಗೊಂಡು ಬಂದದ್ದು ಮೊಸರು ಪಾಕೆಟ್ ಏನದ ರೀ, ಅದನ್ನ ಹಾಕಾಕತ್ತೀನಿ ರೀ. ಅದೇನು ಗಟ್ಟೆ ಬೇಕಂತೇನಿಲ್ಲ ರೀ. ಅಂಗಡಿಯಾಗಿಂದ ನಿಮ್ಗೆ ಗೊತ್ತದ ಕರ್ಡ್ ಹೆಂಗೆ ಸಿಗ್ತೈತಿ ಅಂತೇಳಿ ಅದೊಂದು ಬಟ್ಲಾಗುವಷ್ಟು ಹಾಕೀನಿ ರೀ. ಅಂದ್ರೆ ಹುಳಿ ಚಲೋ ಅನ್ನಿಸ್ತದ ರೀ. ಅದಕ್ಕೆ ಅದೆಲ್ಲ ಮೆತ್ಕೋಬೇಕಾಗ್ತದೆ ರೀ. ಉಪ್ಪು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕಷ್ಟು. ಇನ್ನು ಚೆಂದಂಗೆ ಕೈಯಿಂದನೇ ಕಿವುಸ್ಕೋಬೇಕು, ಕಲಿಸ್ಬೇಕು. ಈ ಚಮಚಾಲೆ ಶೋಕಿಗೆ ಕಲಿಸಿದ್ದಾದ್ರೆ ಕರೆಕ್ಟ್ ಅದು ಹತ್ತಂಗಿಲ್ಲ ರೀ. ಅದ್ರ ಸಲುವಾಗಿ ನಾ ಏನು ಮಾಡೀನಪ್ಪ ಅಂತಂದ್ರೆ ಕೈಯಿಂದನೇ ಕರೆಕ್ಟಾಗಿ ಎಲ್ಲ ತಿರ್ಕೊಂಡು ಚೆಂದಂಗೆ ಮ್ಯಾರಿನೇಟ್ ಮಾಡೋಕ್ಕಂಥೇಳಿ ತಿರ್ವಾಕತ್ತೀನಿ ರೀ. ಒಂದು ಜೀವ ಮಾಡ್ಬೇಕು ನೋಡ್ರಿ, ಅದನ್ನು ಹಂಗೆ ಇಡುವಂಗಿಲ್ಲ. ಮತ್ತು ಇದೇನು ಮಾಡೀನಿರಪ್ಪ ಅಂತಂದ್ರೆ ನಾ ಮುಂಜಾನೆ ಮಾಡಕ್ಕಿದ್ದೀನಿ ಅನ್ನೋ ಕಾರಣಕ್ಕೆ ರಾತ್ರಿ ಎಲ್ಲ ಅದನ್ನು ಮ್ಯಾರಿನೇಟ್ ಮಾಡಿಟ್ಟೀನಿ ರೀ. ನೀವು ರಾತ್ರಿ ಮಾಡೋರಿದ್ರಿಪ್ಪ ಅಂತಂದ್ರೆ ಮುಂಜಾನೆ ಮ್ಯಾರಿನೇಟ್ ಮಾಡಿಟ್ರು ನಡಿತೈತಿ. ಮತ್ತು ಡೈರೆಕ್ಟ್ ಮಾಡ್ತೀನಿ ಅಂತಂದ್ರೆ ನಡೀತದೆ, ನೋ ಪ್ರಾಬ್ಲಮ್. ಅದೇನು ಹಾಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇಲ್ಲೇನಪ್ಪ ಅಂತಂದ್ರೆ ಮ್ಯಾರಿನೇಟ ಶಿಸ್ತಂಗೆ ಮಾಡಿ ಮ್ಯಾಲೆ ಮುಚ್ಚಿ ಇಟ್ಬಿಟ್ಟೀನಿ ರೀ. ಅದನ್ನು ಬೇಕಾದವ್ರು ಫ್ರಿಜ್ನಾಗ ಇಡ್ರಿ, ಬ್ಯಾಡ್ದಿದ್ರೆ ಹಂಗೆ ಇಟ್ಟರು ನಡೀತದೆ. ಫ್ರಿಜ್ನಾಗ ಇಟ್ಟರೆ ಗಟ್ಟಿ ಆಗ್ತೈತಿ. ನಾ ಹಂಗೆ ಇಟ್ಟೀನಿ ರೀ, ಫ್ರಿಜ್ನಾಗ ಇಟ್ಟಿಲ್ಲ. ಇನ್ನು ಬರ್ರಿ ಫ್ರೈ ಮಾಡೋಣ. ಈ ಕಡೆ ಇಟ್ಟೀನಿ ರೀ. ಒಂದು 1/2 kg ಆಗುವಷ್ಟು ಎಣ್ಣೆ ಹಾಕೀನಿ ರೀ ನಾನು. kg ಗಟ್ಟಲೆ ಹಾಕಿದ್ರೆ ಮತ್ತು ಉಳಿತಪ್ಪ ಅಂತಂದ್ರೆ ಅದು ಎದಕ್ಕೆ ಉಪಯೋಗ ಬರೋಂಗಿಲ್ಲ, ಕಹಿ ಇರ್ತದೆ ಎಣ್ಣೆ. ಅದಕ್ಕಂತ 1/4 kg ಎಣ್ಣೆ ಹಾಕೀನಿ ರೀ. ಹೆಸರು ಬರುತ್ತಾನ ಅದನ್ನು ಕಾಸೋದ್ರಿ ಎಣ್ಣೆ. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದೊಂದು ಅದ್ರೊಳಗೆ ಇಳಿಬಿಡೋದ್ರಿ. ಯಾರು ಶಾಲೋ ಫ್ರೈ ಮಾಡ್ಕೊತಾರೆ ರೀ, ನಾ ಡೀಪ್ ಫ್ರೈ ಮಾಡಕತ್ತೀನಿ. ಡೀಪ್ ಫ್ರೈ ಮಾಡಿದ್ರೆ ಈ ನಮಗೆ ಹೆಂಗೆ ಬಾಯಾಗ ಟೇಸ್ಟ್ ಬರ್ತೈತಪ್ಪ ಅಂತಂದ್ರೆ ಗೋಬಿ ಮಂಚೂರಿ ಹೆಂಗೆ ಟೇಸ್ಟ್ ಬರ್ತೈತೆ ರೀ, ಅಥವಾ ನಾವು ಚಿಕನ್ 65 ತಿಂತೀವಿ ನೋಡಿರಿ, ಆ ರೀತಿಯೊಳಗೆ ಏನಾಗ್ತದಪ್ಪ ಅಂತಂದ್ರೆ ಇದ್ರ ಟೇಸ್ಟ್ ಬರ್ತದೆ. ಅದ್ರ ಸಲುವಾಗಿ ಹಿಂಗೆ ಫ್ರೈ ಮಾಡೋದು ಭಾರಿ ಅಂದ್ರೆ ಭಾರಿ ಸೂಪರ್ ಅನ್ನಿಸ್ತೈತೆ ರೀ. ಯಾರು ಹಾಗಲಕಾಯಿ ತಿನ್ನಂಗಿಲ್ಲ ನೋಡಿರಿ, ಅಂಥವ್ರು ಮೊದಲಾಗಿ ಈ ಹಾಗಲಕಾಯಿ ತಿಂತಾರೆ ರೀ. ಹುಡುಕ್ಯಾಡಿ ಮತ್ತು ಮಾಡಿ ಏನು ಕೊಡು ಅಂತ ಅನ್ನೋ ಲೆಕ್ಕಕ್ಕೆ ಬರ್ತದೆ ನೋಡಿರಿ. ಅಷ್ಟು ಚಂದ ತಯಾರಾಗ್ತದೆ ರೀ. ಈಗ ತಯಾರಾಗಿದ್ದನ್ನು ತೋರಿಸ್ತೀನಿ ರೀ. ನಿಮಗೆ ಇದು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಈಗ ಒಂದು ಅರ್ಧ kg ಆಗುವಷ್ಟು ನಾ ಫ್ರೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ. ತಯಾರಾಯ್ತು ನೋಡಿರಿ ಹಾಗಲಕಾಯಿ. ಸೂಪರ್ ಹಾಗಲಕಾಯಿ ರೀ. ಹಾಗಲಕಾಯಿ ಅಂದ್ರೆ ಒಲ್ಲೆಪ್ಪ ಕೈ ಇರ್ತೈತಿ ಅಂತಿರ್ತಾರೆ. ಏನು ಕೈ ಇಲ್ಲ ಏನಿಲ್ಲ ನೋಡಿರಿ, ಎಕ್ದಮ್ ಭಾರಿ ಅನ್ನಿಸ್ತೈತೆ ರೀ. ಇದು ನಾಲ್ಗೆ ಮ್ಯಾಗಿಟ್ರೆ ಕರಗ್ತೈತೆ. ಅಷ್ಟು ಏನಾಗ್ತದಪ್ಪ ಅಂತಂದ್ರೆ ರುಚಿಯಾಗಿ ಇರ್ತದೆ ರೀ. ಕುರುಕುರು ಭಾರಿ ಮಸ್ತ್ ಅನ್ನಿಸ್ತದೆ. ಮತ್ತು ಇದು ನಾವು ಸ್ನ್ಯಾಕ್ಸ್ ಥರನೂ ತಿನ್ಬೋದು ರೀ.
ಮತ್ತು ರೊಟ್ಟಿ ಚಪಾತಿ ಜೋಡಿನೂ ಹಚ್ಕೊಂಡು ತಿನ್ಬೋದು. ಹಂಗೆ ಟೈಮ್ ಪಾಸಿಗಾಗಿ ಅಂತಲೂ ತಿನ್ಬೋದು ರೀ. ಅದಕ್ಕೆ ಇದು ಒಂಥರ ಯಾರಿಗೆ ಬೇಡವಾದ ವಸ್ತು ಇದ್ದರೂ ಇದು ಬೇಕು ಅನ್ನುವಂಗೆ ತಿನ್ನುವಂಗೆ ಇದು ವ್ಯವಸ್ಥೆ ಮಾಡೀನಿ ರೀ. ಸೂಪರ್ ಹಾಗಲಕಾಯಿ ಫ್ರೈ ನೋಡಿರಿ. ಇದು ನೋಡಿರಿ ರೆಡಿ ಆಯಿತು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್